ಸಾವು ಅನಿವಾರ್ಯ, ಅದು ಯಾರ ಕೈಲೂ ಇಲ್ಲ. ಅನಿವಾರ್ಯ ಆದಂತಹ ಮತ್ತೊಂದು ಸಾವು ಸಿದ್ಧಾರ್ಥ್. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಪುಸ್ತಕ ಬರೀತೀನಿ ಅಂತ. ಯಾರ್ರೀ ಬರೀತಾರೆ? 4 ದಿವಸದಲ್ಲಿ 100 ಪುಟದ ಪುಸ್ತಕ. ಇಟ್ಸ್ ಅ ವಂಡರ್ಫುಲ್ 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 ಬುಕ್. ಸಿದ್ಧಾರ್ಥ್ ಆಮುಖ ಇವರೆಲ್ಲ ಬರೆದು ಸಿದ್ಧಾರ್ಥ್ ಹಂಗಿದ್ದ ಹೆಂಗಿದ್ದ, ನಮ್ಮ ಚಿಕ್ಕಮಗಳೂರಿನ ಕಾಫಿ ಬಾಯ್. ಓಹೋ ಸ್ವಾಮಿ, ಸಿದ್ಧಾರ್ಥ್ಗೆ ಇನ್ನೊಂದು ಮುಖನೂ ಇದೆ. ಸಿದ್ಧಾರ್ಥ ತನ್ನ 30,000 ಚಿಲ್ಲರೆ ಎಂಪ್ಲಾಯೀಸ್ನ ಸಾಕ್ತಾ ಇದ್ದ. ಕಾಫಿ ಡೇ ಯೂನಿಟ್ಸ್ ಮಾಡ್ದ. ಇವತ್ತು ಸ್ಟಾರ್ ಬಕ್ಸ್ ಅಂತ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಏನಿದೆ, ಟಾಟಾಸ್ ದುಡ್ಡಿಂದ ನಡೀತಾ ಇದೆ. ಸ್ಟಾರ್ ಬಕ್ಸ್ನವರು ಭಾರತಕ್ಕೆ ಬಂದು ಇವತ್ತಿನ ತನಕ ಮಾಡಿರೋದು ಬರೀ 200 ಕಾಫಿ ಯೂನಿಟ್ಸ್. ಸಿದ್ಧಾರ್ಥ್ 1700 ಕಾಫಿ ಯೂನಿಟ್ಸ್ ಮಾಡ್ದ. ದೊಡ್ಡ ಮಹತ್ವಾಕಾಂಕ್ಷಿ. ಗಯಾನ ಅಂತ ಒಂದು ದೇಶ ಇದೆ. ನನಗೆ ಇವರು ಸತ್ತ ಮೇಲೆ ಗೊತ್ತಾಯ್ತು ಗಯಾನ ಅಂತ ಒಂದು ಇದೆ ಅಂತ. ಗಯಾನ ಇದು ಅಮೆಜಾನ್ ಕಂಟ್ರಿ. ಅಲ್ಲಿ ಈ ಹುಡುಗ ಹೋಗಿ 10 ಲಕ್ಷ ಎಕರೆಗಳನ್ನ 20 ವರ್ಷದ ಲೀಸ್ ಮೇಲೆ ಪರ್ಚೇಸ್ ಮಾಡ್ತಾನೆ. ಫಾರೆಸ್ಟ್ ಒಪ್ಪಂದ ಏನು ಅಂತಂದ್ರೆ 1 ವರ್ಷಕ್ಕೆ 1 ಎಕರೆಗೆ 4 ಮರ ಕಡಿತೀನಿ ಅಂತ. ಅಂದ್ರೆ ಅಲ್ಲಿಗೆ 10 ಲಕ್ಷ ಎಕರೆಗೆ ಎಷ್ಟು ಮರ ಆಯ್ತು? 20 ವರ್ಷಕ್ಕೆ ಎಷ್ಟಾಯ್ತು? 8,000 ಕೋಟಿ ಮರಗಳನ್ನು ಕಡಿತೀನಿ ಅಂತ ಒಪ್ಪಂದ ಮಾಡ್ಕೊತಾನೆ. ಈ ಒಪ್ಪಂದದ ಹಿಂದೆ, ವ್ಯವಹಾರದ ಹಿಂದೆ ಅದು ಗೊತ್ತಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆಚೆಗೆ ಹಾಕ್ತಾರೆ. ಅವರು ಅಧಿಕಾರ ಕಳ್ಕೊತಾರೆ, ಬಿಜೆಪಿಗೆ ಬರ್ತಾರೆ. ಈ ಬಿಜೆಪಿ ಪಡಸಾಲೆಯಲ್ಲಿ ಯಾರು ಕೇರ್ ಮಾಡ್ತಾರೆ? ಸಿದ್ಧಾರ್ಥನ ಅವ್ರಿಗೆ ಪ್ರೊಟೆಕ್ಟ್ ಮಾಡಕ್ ಆಗ್ಲೇ ಇಲ್ಲ. ನನ್ನ ಎಲ್ಲ ಬ್ಯಾಂಕ್ ಅಕೌಂಟ್ಸು ಫ್ರೀಸ್ ಆಯ್ತು ಅಂತ. ಓಕೆ, ಟ್ಯಾಕ್ಸ್ ರೇಡ್ ಆದಾಗ ಬ್ಯಾಂಕ್ ಅಕೌಂಟ್ಸ್ನ ಸೀಸ್ ಮಾಡುವಂತಹ ಅಧಿಕಾರ ತೆರಿಗೆ ಅಧಿಕಾರಿಗಳಿಗೆ ಇರುತ್ತೆ. ಆದರೆ ಚೆನ್ನಾಗಿ ತಿಳ್ಕೊಳ್ಳಿ, ಯು ಕ್ಯಾನ್ ಗೋ ಟು ಕೋರ್ಟ್. ನಿಮ್ಮನೆ ಬಾಗಿಲು ಬೀಗ ನೀವು ಹಾಕೋಬಹುದೇ ಹೊರತು ಬೇರೆಯವರು ಬಂದು ಹಾಕಿದಾಗ ನೀವು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ಗೂ ಬೇಡ, ಒಂದು ಸಣ್ಣ ವಾಟ್ ಯು ಕಾಲ್ ಒಂದು ಸಣ್ಣ ಮಂಡಳಿ ಇರುತ್ತೆ. ಅದರ ಮುಂದೆ ನಿಮ್ಮ ವಾದವನ್ನ ಮಂಡಿಸಿ ನಿಮ್ಮ ಅಕೌಂಟ್ಸ್ನ ಬಿಡುಗಡೆ ಮಾಡ್ಕೋಬಹುದು. ಆನ್ ಒನ್ ಕಂಡೀಷನ್, ನೀವು ನಿಮ್ಮ ತೆರಿಗೆಯ ಅರಿಯರ್ಸ್ನ ಕಟ್ಟಿರ್ಬೇಕು. ಎಲ್ಲಿಂದ ಕಟ್ತಾನ್ರಿ? ಕಟ್ಟೋಷ್ಟು ದುಡ್ಡು ಇರಲೇ ಇಲ್ಲ. ದುಡ್ಡು ಇಲ್ದಾಗ ಈ ಹುಡುಗ ಸಿದ್ಧಾರ್ಥ್ ಮಾಡಿದ ಕೆಲಸ ಅಂತಂದ್ರೆ ಬಡ್ಡಿಗೆ ತಂದ. ನೋಡಿ, ಎಲ್ಲರೂ ಆಲ್ ಬಿಸ್ನೆಸ್ ಮ್ಯಾನ್. ಒಂದು ಚಿಕ್ಕ ಪಾನಿಪುರಿ ಅಂಗಡಿಯವರು ಇರ್ಬೋದು ಅಥವಾ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇರ್ಬೋದು, ಸಾಲ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ. ಸಾಲ ಮಾಡಲೇಬೇಕಾಗತ್ತೆ. ಬ್ಯಾಂಕಲ್ಲಿ ಸಾಲ ಕೇಳ್ತೀರಿ, ಎಷ್ಟು? 18%, 16%. ಬ್ಯಾಂಕಿಗೆ ಒಂಥರ, ಈ ಪ್ರೈವೇಟ್ ಬ್ಯಾಂಕ್ಸ್ ಒಂಥರ ಇರುತ್ತೆ. ನೀವು ಹೋಗಿ ಮೀಟರ್ ಬಡ್ಡಿಗೆ ತಗೊಂಡ್ರೆ ಮತ್ತೆ ಸತ್ತೈ. ಮೀಟರ್ ಬಡ್ಡಿ ಇದೆ, ವಾರ ಬಡ್ಡಿ ಇದೆ, ತಿಂಗಳ ಬಡ್ಡಿ ಇದೆ. ಆಶ್ಚರ್ಯ ಆಗೋದು ನಿಮಗೆ, ಮುಖ ಬಡ್ಡಿ ಅಂತಿದೆ. ಅಂದ್ರೆ ಬೆಳಿಗ್ಗೆ ಎದ್ದು ಅಕಸ್ಮಾತ್ ನೀವು ಹೋಗ್ತಿರುವಾಗ ನಿಮ್ಮ ಮುಖ ಕಾಣಿಸಿದ್ರೆ ಅವ್ರು ಮತ್ತೆ ಬಡ್ಡಿ ಹಾಕ್ತಾನೆ. ಈ ತರದ ಬಡ್ಡಿಯ ಚಕ್ರ ಸುಳಿಗೆ ಸಿಲುಕಿದವನು ಸಿದ್ಧಾರ್ಥ. ಇವನೇನ್ ಮಾಡ್ತಾನೆ? KKR ಅಂತ ಒಂದು ಈಕ್ವಿಟಿ ಶೇರ್ಸ್ ಸಂಸ್ಥೆಯಿಂದ ಸಾಲ ತರ್ತಾನೆ. ಎಷ್ಟಕ್ಕೆ? ಎಷ್ಟು ರೂಪಾಯಿ ಸಾಲ ತರ್ತೀರಿ ನೀವು? 3 ರೂಪಾಯಿ ಬಡ್ಡಿನ? 4 ರೂಪಾಯಿ ಬಡ್ಡಿನ? 10%? ನೋ, 25% ಬಡ್ಡಿಗೆ ತರ್ತಾನೆ. ಪ್ರತಿ ತಿಂಗಳು ತರ್ತಾನೆ. 75ರಿಂದ 100 ಕೋಟಿ ರೂಪಾಯಿಗಳಿಗೆ ಅವನಿಗೆ ನೆಸಿಟಿ ಇರುತ್ತೆ, ತರ್ತಾನೆ. ತಂದಂಥವನು ಅದನ್ನು ಕಟ್ಟಕ್ಕಾಗ್ಲಿಲ್ಲ. ವಾಪಸ್ ಕೊಡು ಅಂತ ಕೂತ್ಕೊಂಡ್ರು ಬಂದು. ಸರಿ, ವಾಪಸ್ ಕೊಡ್ತೀನಿ ಬಿಡ್ರೆ, ಆಮೇಲೆ ಬಿಸ್ನೆಸ್ ಮ್ಯಾನ್, ಇವತ್ತಲ್ಲ ನಾಳೆ ಕೊಡ್ತೀನಿ, ನಿಮಗೆ ಬಡ್ಡಿ ತಾನೇ ಕೊಡ್ತಾ ಇದ್ದೀನಿ. ನೋ, ಅವನ ಮೇಲೆ ಒತ್ತಡ ಬೀಳಕ್ ಶುರುವಾಯ್ತು. ಒತ್ತಡ ಹಾಕಿದ್ದು ಯಾರು ಸ್ವಾಮಿ? ಯಾರು ಕಾಫಿ ಡೇ ಸಂಸ್ಥೆಯನ್ನ ಸಂಪೂರ್ಣವಾಗಿ ನುಂಗೋಕೆ ಟ್ರೈ ಮಾಡಿದ್ರು ಅವರು. ದಟ್ ಈಸ್ ಮಿಸ್ಟರ್ ಅಂಬಾನಿ. ಈ ಪುಸ್ತಕ ಓದಿ 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 ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹೇಗೆ ಈ ಮನುಷ್ಯ ಕರ್ನಾಟಕದ 100,000 ಜನರ ಆತ್ಮಹತ್ಯೆಗೆ ಕಾರಣವಾದ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಬರೆದೇನೆ. ಪ್ಲೇ ವಿನ್ ಲಾಟರಿ ಬಂತು. ಆಹಾ,
ಸಿದ್ಧಾರ್ಥ ಅದರ ಆ ಒಂದು ಚಂಡಾಲ ವ್ಯವಸ್ಥೆ ಏನಿತ್ತಲ್ಲ, ಲಾಟ್ರಿ, ಒಂದಂಕಿ ಲಾಟ್ರಿ, ಅದರ ಹಿಂದೆ ಇದ್ದವನು ಸಿದ್ಧಾರ್ಥ. ಖೇಲೋ ಇಂಡಿಯಾ, ಖೇಲೋ, ಆ ಆಟವನ್ನ ಆಡಿ 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 ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಾದರೂ ಕಣ್ಣೀರು ಹಾಕಿದ್ರ? ಈ ದೇಶದಲ್ಲಿ ಕಾಮನ್ ಮ್ಯಾನ್ ಅಂತ ಏನಿದ್ದಾನೆ, ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳಿರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಮನೆ ಕಟ್ಟೋ ಕೂಲಿಗಳಿರ್ಬೋದು, ಇವ್ರೆಲ್ರಿಗೂ ಆ ಲಾಟ್ರಿ ಹುಚ್ಚು ಹಚ್ಚಿ ಕೋಟಿ 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 ಲೂಟ್ ಮಾಡಿಬಿಟ್ರಲ್ಲ. ವೀರಪ್ಪನ್ ಬಿಡುಗಡೆ ವಿಷಯದಲ್ಲಿ ಸಿದ್ಧಾರ್ಥ ದುಡ್ಡಿದೆ ಗೊತ್ತಾ ನಿಮಗೆ? ನೋಡಿ, ಸ್ಟಡಿ ಮಾಡಿ, ತಿಳ್ಕೊಳ್ಳಿ. ನಾನು ಹೇಳೋದು ಸ್ನೇಹಿತರೆ, ನಿಮ್ಮ ಎಲ್ಲರ ಪರವಾಗಿ ಕೆಲಸ ಮಾಡಕ್ಕೆ ನಾನು ರೆಡಿ ಇದ್ದೀನಿ. 4 ದಿವಸದಲ್ಲಿ ಈ ಪುಸ್ತಕ ಬರೆದು ಮುಗಿಸಿದ್ದೀನಿ. 4 days. ಒಬ್ಬ ಜರ್ನಲಿಸ್ಟ್ನ ತಾಕತ್ತಲ್ಲ, ನರ ಇದ್ದವನು ಯಾವನಾದ್ರೂ ಕೂತ್ಕೊಂಡು ಮಾಡ್ದ ಅಂತಂದ್ರೆ ಅವನು ದೊಡ್ಡ 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 ಸಾಧಕ. ನೀವು ಕೂತ್ಕೊಂಡು AC ರೂಮ್ ಜರ್ನಲಿಸಮ್ ಮಾಡೋದು ನಾನು ನೋಡೋದು ಇಲ್ಲ, ಇಷ್ಟಪಡೋದು ಇಲ್ಲ. I sit in a corner and write. I write and I speak. Yes, ನಾನು ಮಾತಾಡ್ತೀನಿ. ಸಿದ್ಧಾರ್ಥ ಸಾವಿನ ಬಗ್ಗೆ, ಸಿದ್ಧಾರ್ಥ ಆಮುಖ, ಎಸ್, ಇಟ್ ಇಸ್ ರೆಡಿ. 1000 ಗಟ್ಟಲೆ ಕಾಪೀಸ್ ಬಂದು ಬಿದ್ದಿವೆ. ಈಗಾಗಲೇ ನಾನು ಸುಮಾರು 10,000 ಕಾಪೀಸ್ ಪ್ರಿಂಟ್ ಮಾಡಿಸಿದ್ದೀನಿ. ಅದರಲ್ಲಿ 6,000 ಕಾಪೀಸ್ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿವೆ. ಇನ್ನು 4,000 ಕಾಪಿ ಉಳ್ಕೊಂಡಿವೆ. ನನಗೆ ಬಹಳ ಚೆನ್ನಾಗಿ ಗೊತ್ತು, ಇನ್ನು ಅನದರ್ 3 days ಈ 4,000 ಕಾಪಿನೂ ಮುಗಿತವೆ. ನೀವು ಎಲ್ಲಿ ಬೇಕಾದ್ರೂ ಕೊಂಡ್ಕೋಬೋದು. ಬೆಂಗಳೂರಿನ ಎಲ್ಲ ಬುಕ್ ಸ್ಟಾಲ್ಸ್ ಸಿಗುತ್ತೆ, ಅನೇಕ ನಗರಗಳಲ್ಲಿ ನಮ್ಮ ಏಜೆಂಟ್ರ ಇದ್ದಾರೆ, ಸಿಗುತ್ತೆ. ಪ್ಲೀಸ್ ದಯವಿಟ್ಟು ಓದಿ. ಇವರ ಬೇರೆ ಬೇರೆ ಮುಖಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮೊನ್ನೆ ಸಿದ್ಧಾರ್ಥ ಅವರ ಪತ್ನಿ ಶ್ರೀಮತಿ ಮಾಳವಿಕಾ ಅವರು ಹಾಗೂ ಮಕ್ಕಳಾದ ಅಮಾರ್ತ್ಯ ಮತ್ತು ಇಶಾನ್ ಅವರು ಕೆಫೆ ಕಾಫಿ ಡೇ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ, ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ರಂಗನಾಥ್ ರಾವ್ ಅವ್ರನ್ನ ಹಾಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ರಂಗನಾಥ್ ರಾವ್ ಇಸ್ ಅ ವೆರಿ ವೆರಿ ಆನೆಸ್ಟ್ ಮ್ಯಾನ್, ಇವತ್ತು ಬ್ಯೂರೋಕ್ರಾಟ್. ಆದರೆ ಆನೆಸ್ಟಿ ಅನ್ನೋದು ಬಿಸ್ನೆಸ್ನಲ್ಲಿ ನಡೆಯಲ್ಲ ಸ್ವಾಮಿ, ಅದಕ್ಕೆ ಬೇರೆನೇ ಟ್ಯಾಕ್ಟಿಕ್ ಬೇಕಾಗುತ್ತೆ. ಸಿದ್ಧಾರ್ಥ ಸಾಯೋಕ್ಕೆ ಮುಂಚೆ ಏನು ರೇಟ್ ಇತ್ತು ಒಂದು ಶೇರ್ಗೆ? ಒರಿಜಿನಲ್ ಆಗಿದ್ದು 315 ರೂಪಾಯಿ. ಇವತ್ತು ಎಲ್ಲಿಗೆ ಬಿದ್ದಿದೆ ಗೊತ್ತಾ? 45 ರೂಪಾಯಿಗೆ ಬಿದ್ದಿದೆ. ಇನ್ನೂ ಬೀಳುತ್ತೆ, ಮತ್ತು ಬೀಳುತ್ತೆ. ಹಾಗೆ ಬೀಳದಂಗೆ ತಡೆಯುವಂಥ ಕಾಫಿ ಡೇ ಅಂದರೆ ದೇ ವಾಂಟ್ ಟು ಕ್ಲೋಸ್ ಸಮ್ ಕಾಫಿ ಡೇ ಯೂನಿಟ್ಸ್. 100 ಯೂನಿಟ್ಸ್ನ ಕ್ಲೋಸ್ ಮಾಡ್ತಾರೆ. ಮಾಡಿ ಹೇಗಾದರೂ ಉಳಿಸ್ಕೋಬೇಕು ಅಂತಂಥೇಳಿ ಶ್ರೀಮತಿ ಮಾಳವಿಕಾ ಅವರು ಪ್ರಯತ್ನ ಪಡ್ತಿದ್ದಾರೆ. ಆ ಸೋದರಿಗೆ ನನ್ನ ಬೆಂಬಲವಿದೆ. ಐ ಸಪೋರ್ಟ್. ಒಂದು ಸಂಸ್ಥೆ ಬೆಳಿಬೇಕು, ಒಂದು ಉದ್ಯಮ ಬೆಳಿಬೇಕು. This is about Siddharth. Please read my book. ನನ್ನ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ನಿಮಗೆ ಸಿದ್ಧಾರ್ಥನ ಇನ್ನೊಂದು ಮುಖವನ್ನು ತಿಳಿಸುವಂಥ ಪ್ರಯತ್ನ. ಹೇಗೆ ಸತ್ತ, ಹೊಳೆಗೆ ಹಾರ್ಕೊಳ್ಳೋಕೆ ಮುಂಚೆ ತಾನೇ ಟೀ-ಶರ್ಟ್ ತೆಗೆದ್ನ, ಅಥವಾ ಹೊಳೆಗೆ ಬಿದ್ದ ಮೇಲೆ ಆ ಟೀ-ಶರ್ಟ್ ಬಿಚ್ಚೋಯ್ತಾ, ಹೆಂಗೆ? ಇಸ್ ಇಟ್ ಮರ್ಡರ್? ತಿಳ್ಕೊಳ್ಳಿ ಸರ್. ಪತ್ರಿಕೋದ್ಯಮ ಅಂದರೆ ಅದು ಪ್ರತಿಯೊಂದನ್ನು ಪ್ರಶ್ನಿಸುವ, ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡುವ, ತನಿಖೆ ಮಾಡುವ ಉತ್ಸಾಹ ಇರೋನು ಪತ್ರಕರ್ತನಾಗಬೇಕು.